ಉತ್ತರ ಧ್ರುವದ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು. ಆ ವಾಸ ಮಾಡತಕ್ಕಂತ ಪ್ರದೇಶದಲ್ಲಿ ಉತ್ತರ ಧ್ರುವದಲ್ಲಿ ಬಹುತೇಕ ನೀವೆಲ್ಲ ಸಂಖ್ಯಾಕಿಗಳು ಉತ್ತರ ಧ್ರುವದಿಂದ ಹಿಡಿದು ದಕ್ಷಿಣ ಧ್ರುವದವರೆಗೆ ಅಂತ ಆಗಲ್ಲ. ಆ ಉತ್ತರ ಧ್ರುವದ ಪ್ರದೇಶದೊಳಗ ವಾಸ ಮಾಡ್ತಕ್ಕಂತ ಜನಗಳಿಗೆಲ್ಲ ಆರ್ಯರು ಅವರಿಗೆ 6 ತಿಂಗಳ ಹಗಲು 6 ತಿಂಗಳ ರಾತ್ರಿ 6 ತಿಂಗಳ ರಾತ್ರಿಗಳೊಳಗೆ ಕಳಿಬೇಕು. ಅವರು 6 ತಿಂಗಳ ಹಗಲೊಳಗೆ ಕಳಿಬೇಕು. ದಕ್ಷಿಣಾಯನ ಏನ್ ಬರ್ತೈತಲ್ಲ ಅದು 6 ತಿಂಗಳು ಬರೇ ಕತ್ತಲದೊಳಗೆ ಇರೋದು. ಉತ್ತರಾಯಣ ಬಂದ ಮೇಲೆ ಅವರಿಗೆ ಬೆಳಕಾಗ್ತಕ್ಕಂತ ಹಂಗಾಗಿ ಉತ್ತರಾಯಣದೊಳಗೆ ಕಾಲ ಅಂತಕ್ಕಂಥ ಮಾತುಗಳನ್ನ ನಮ್ಮ ಹಿರಿಯರು ಹೇಳಿದಲ್ಲ ಅತೃಪ್ತಿಸರು ಭೀಷ್ಮ ಸಹಿತ ನೋಡ್ರಿ ಉತ್ತರಾಯಣ ಕಾಲದೊಳಗನೆ ಇಚ್ಛಾಮರಣಿ ಅಂತ ಉತ್ತರಾಯಣ ಕಾಲದೊಳಗನೆ ಅವ ತನ್ನ ಜೀವವನ್ನ ಬಿಟ್ಟ ಅಂತಕ್ಕಂತ ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗೆ ಇದಕ್ಕೆ ಬಹಳ ಸಂಕೇತಿಕವಾಗಿ ಬಹಳ ಅದ್ಭುತವಾಗಿ ಕೊಟ್ಟರೆ. ಜೊತೆಗೆ ನೋಡ್ರಿ ಎಳ್ಳು ಬೆಲ್ಲ ಕೊಟ್ಟಾರ. ಅದು ಫುಲ್ ತುಂಬಿತ್ತು ಬಸ್. ಈಗೆಲ್ಲ ಫ್ರೀಗೆಲ್ಲ ತುಂಬಂತ ನೋಡಿರ್ಲಿ ಇವೆಲ್ಲ ಬಸ್ ಫುಲ್ ತುಂಬಿತ್ತು. ಒಳಗೆಲ್ಲ ತುಂಬಿತ್ತು, ಮ್ಯಾಲೆ ತುಂಬಿತ್ತು. ಅಂದ್ರೆ ಮ್ಯಾಗೂ ಒಂದಿದ್ರು ತಳಗೂ ಒಂದಿದ್ರು, ಒಳಗೂ ಪೂರ ತುಂಬಿತ್ತು. ಪಿಟಿ ಎಷ್ಟಿತ್ತು ಬಸ್ ನಡುವು ದಾಳಿಗೆ ಬಂತು. ನಡುವು ದಾಳಿಗೆ ಬಂದ ಮೇಲೆ ಬಸ್ ಯಾವಾಗ ಬಸ್ ಬಂದ್ ಆಯ್ತು ಅವಾಗ ಡ್ರೈವರ್ ಚಲೋ ಮಾಡಿದ ಚಲೋ ಆಗ್ಲೇ ಇಲ್ಲ. ಕೊನೆಗೆ ಏನ್ ಮಾಡಿದ ಅಂದ್ರೆ ನೋಡಪ್ಪ ಬಸ್ ಅಂತೂ ಚಲೋ ಆಗುದಿಲ್ಲ, ಅದಕ್ಕೆ ನೀವು ಮಂದಿ ಮ್ಯಾಲದ್ರಿ ಕೆಳದ್ರಿ ಇಳಿದು ಒಂದ್ ಸ್ವಲ್ಪ ಓದ್ರಿ, ಒಂದ್ ಹೆಜ್ಜೆ ಓದ್ರಿ, ಅದು ಬಸ್ ಚಲೋ ಆಗತ್ತ ಆಮೇಲೆ ಹೋಗೋಣ ಅಂತ. ಸರಿ ಅಂತ ಎಲ್ಲ ಉಳಿಸಿ ಮ್ಯಾಲ ಉಳಿಸಿದ ಕೆಳಗಡೆ ಉಳಿಸಿದ ತಾಕುಂತ ಒಂದ್ 10 ನಿಮಿಷ ಮುಂದೆ ಹೋಗಿಲ್ಲ ಬಸ್. ಅವ ಅಂತ ದಾಸೋಹವನ್ನು ಪ್ರಾರಂಭ ಮಾಡಿದೆ. ಅವರು ಅಂದ್ರೆ ನಾವು ಹಿಂದಿನ ಬಸವಲಿಂಗ ಮಹಾಸ್ವಾಮಿಗಳು ಅವ್ರಿಗೆ ಯಾರು ಗುರುಗಳು ಅಂದ್ರೆ ಲಿಂಗೈಕ್ಯ ಆನಗಲ ಕುಮಾರ ಶಿವಯೋಗ ಮಂತ್ರ ಪ್ರಾರಂಭ ಆದ ಮೇಲೆ 7 ಸಾಧಕರು ಮರಿಸಬೇಕು. ಆ 7 ಸಾಧಕರಲ್ಲಿ ನಮ್ಮ ಕುಂದದ ಗವಿಮಠದ ಬಸವಲಿಂಗ ಮಹಾಸ್ವಾಮಿಗಳು, ನಾನೂರಿನ ಶಿವಯೋಗ ಮಹಾಸ್ವಾಮಿಗಳು, ಬಾಲ್ಕಿಯ ನಮ್ಮ ಹೆಣ್ಣೆಮಠದ ಪೂಜ್ಯರು ಇವೆಲ್ಲ ಬಹಳ ದೊಡ್ಡ 19-20ನೇ ಶತಮಾನದಲ್ಲಿ ಆಂಗ್ಲದ ಶಿಷ್ಯರಾಗಿ ಜಾತಿ ಭೇದಭಾವ ಮಾಡಿದ ಅಜ್ಜಾರನ್ನ ಕಾಣಿಸ್ತಿದ್ರು. ಎಲ್ಲರನ್ನೂ ಒಂದಾಗಿ ಕಾಣಬೇಕು. ಇವತ್ತು ಆಂಗ್ಲ ಮಾಡೋದು ವೈಶಿಷ್ಟ್ಯನೇ ಆಗೈತೆ, ನಾವೆಲ್ಲ ತಿಳ್ಕೋಬೇಕು. ಅದು ಗೊತ್ತಲಿಲ್ಲ. ಈ ವರ್ಷ ಡ್ಯಾಮ್ನಿಂದ ನೀರು ಹೆಚ್ಚಿಗೆ ಬಿಡಿಸಿತ್ತು, ಜಲ ಬಹಳ ಬಿಟ್ಟು ನನಗನ್ನಿಸ್ತದೆ. ಎಷ್ಟೇ ಜನ ಡ್ಯಾಮ್ನಿಂದ ತುಂಬಿ ಬಿಟ್ಟಿದ್ರು ಕೂಡ ನಿಮ್ಮ ಭಾವನೆಯ ಜಲ ಬಟ್ಟಿತ್ತು ಅಂದ್ರೆ ಅದಕ್ಕೆ ಕಳೆ ಬರಲ್ಲ.
ನಿಮ್ಮ ಭಾವನೆಯ ಜಲ ಅದಕ್ಕಿಂತ ಹೆಚ್ಚಾಗಿ ಹರಿದಿದೆ. ಭಕ್ತಿಯ ಜಲ ನೀವು ತುಂಬಿಕೊಂಡು ಬಂದಿದ್ದೀರಿ. ಈ ಸಂಕ್ರಮಣಕ್ಕೆ ವಿಶೇಷವಾದ ಕಳೆಯನ್ನು ಕೊಟ್ಟಿದ್ದೀರಿ. ನೀರು ಮತ್ತು ಊರು ಒಂದು ಗಾದೆ ಮಾತು, ನೀರು ಊರು ಅಂತ. ಎಲ್ಲಿ ನೀರಿನ ಸಂಗ್ರಹ ಇರ್ತದೋ ಅಲ್ಲೇ ಊರುಗಳಾದವು. ನೀರು ಇರಲಿಲ್ಲ ಅಂತಂದ್ರೆ ಅಲ್ಲಿ ಊರು ಕಟ್ಟಕ್ಕಾಗಲ್ಲ. ಸಿಂಧೋಗಿ ಮುರುವಳ್ಳಿ ಊರಿನವ್ರು ಎಷ್ಟು ಶಾಯರು ಅಂತಂದ್ರೆ ಬರೇ ಬಾವಿ ನೀರಲ್ಲ, ನದಿ ನೀರೇ ಎಲ್ಲಿ ಅನ್ನೋದ್ರೆ ಅಲ್ಲೇ ಊರು ಕಟ್ಟಿದ್ದೀವಿ. ಊರು ನೀರು ಪ್ರತಿ ಕ್ಷಣಕ್ಕೂ ಕೂಡ ನಮಗೆ ನೀರು ಬೇಕೇ. ನೀರು ಇಲ್ಲದೇ ಇದ್ದರೆ ನಾವು ಬದುಕಕ್ಕಾಗಲ್ಲ. ಬರೀ ಊಟ ಮುಖ್ಯ ಅಲ್ಲ, ಗಾಳಿ ಎಷ್ಟು ಮುಖ್ಯವೋ ನೀರು ಕೂಡ ಅಷ್ಟೇ ಮುಖ್ಯ. ಎಷ್ಟು ನೀವು ಇದನ್ನು 52 ವರ್ಷಗಳಿಂದ ಕಟ್ಟಿ ಬೆಳಿತೀನಿ ಸ್ವಾಮಿ. ಒಂದು ವರ್ಷದಲ್ಲಿ ಇದು ಬೆಳೆದದ್ದ, ಇವತ್ತು 52ನೇ ವರ್ಷಕ್ಕೆ ಯಾರಿಗೆ ಆಮಂತ್ರಣ ಪತ್ರಿಕೆ ಕಳಿಸಿರಿ ನೀವು? ಗಂಗಾ ಪೂಜೆ ಜಂಗಮೋತ್ಸವ ಇಲ್ಲಿ ನಡೆದಿದೆ ಅಂತಂದ್ರೆ ಯಾರ ಆಮಂತ್ರಣ ಬೇಕು? ಎಲ್ಲ ಭಕ್ತರಾಗಿ ಹೋಗಿ ಅದನ್ನು ನೋಡಿ ಬಂದ ನಮ್ಮ ಕಣ್ಣು ಪಾವನ, ನಮ್ಮ ಕಾಲು ಪಾವನ ಅಂತ ತಿಳ್ಕೊಂಡಿದ್ದಾರೆ. ಇಂಥದ್ದು 52 ವರ್ಷದಿಂದ ಕಟ್ಟಿ ಬೆಳೆಸಿದಿರಲ್ಲ, ಇದು ಸಾಮಾನ್ಯನ? ಇದನ್ನೇ ಬೇರೆ ಕಡೆ ಏನಾದ್ರು ಮಾಡೋಕ್ಕಾಗುತ್ತಾ? ಇಲ್ಲ. ಇಲ್ಲಿ ಆ ಒಂದು ಭಾವನೆ ಬೆಳೆದು ಇಂಥ ಭಾವನೆ ಬದುಕಿಸ್ಲಾಗಲಿ, ಧಕ್ಕೆ ಬರಲಾಗಲಿ ಈ ಭಾಗದ ಭಕ್ತಾದಿಗಳು ತಾವು ನಡೆಸ್ಕೊಂಡು ಹೋಗ್ಬೇಕು. ಇದು ಹೇಳ್ತಾ ಇರೋದು ನನ್ನ ಸಲುವಾಗಿ, ನಾನು ಉತ್ಸವ ಮಾಡಿ ಅಂತ ಹೇಳಕ್ಕಿಲ್ಲ. ಇದೊಂದು ಪರಂಪರೆ, ಒಂದು ಶ್ರೇಷ್ಠವಾದಂಥ ಒಂದು ಉತ್ಸವದ ಜಾತ್ರೆಯ ಒಂದು ಇಂಪು ಕಂಪು ಸಂಪನ್ನ ಸೌಂದರ್ಯವನ್ನು ಕೊಡುವಂತಹ ಒಂದು ಕಾರ್ಯ ಈ ಭಾಗದ ಭಕ್ತಾದಿಗಳು ತಾವು ಮಾಡತಂತ ಬಂದಿದ್ದೀವಿ. ಈ ವರ್ಷವೂ ಕೂಡ ಅಕಸ್ಮಾತ್ ಏನೋ ಒಂದು ಇದು ಬರ್ತಾ ಇದೆ ಏನೋ ಒಂದು ಸಂದರ್ಭ ಬಂದಾಗ ಎಲ್ಲ ಭಕ್ತರು ಮತ್ತೆ ಕೂಡಿಕೊಂಡು ಇದನ್ನು ಬಿಡಬಾರದು, ಇದನ್ನು ನಾವು ಮಾಡಲೇಬೇಕು, ಬೆಳೆಸಲೇಬೇಕು ಅನ್ನುವ ಸಂಕಲ್ಪವನ್ನು ಕೊಟ್ಟು ಮತ್ತೆ ವರ್ಷಕ್ಕಿಂತ ಅದ್ದೂರಿಯಾಗಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇದು ನಮ್ಮ ಭಕ್ತರಲ್ಲಿರುವಂತಹ ಒಂದು ನಿಷ್ಠೆ. ನಾನು ಬೆಳಗ್ಗೆ ಸಿಂಧೋಗಿ ಹೋದ ಒಂದು ಮಾತು ಏನು ಅಂತಂದ್ರೆ, ನಮ್ಮ ಜನಪದ ಅಂದ್ರೆ ಹಳ್ಳಿಯಲ್ಲಿ ಜೀವಿಸುವಂತಹ ನಮ್ಮ ಜನ, ಸಾಮಾನ್ಯ ಜನ, ಅವರು ಹಿಂದಿನ ಮಕಾನ ಗುಡಿನ ನಮ್ಮ ಜನಪದರಿಗೆ ಸಂಸ್ಕೃತಿ ಮತ್ತು ಧರ್ಮ ಮಾತ್ರ ಚೆನ್ನಾಗಿ ಗೊತ್ತಿದೆ. ಅವರು ಅಲ್ಲೇನು ಓದಿರ್ತಾರಲ್ಲ, ಧಾರವಾಡ ಯೂನಿವರ್ಸಿಟಿ ಮತ್ತೆ ನೀವು ನಿಮ್ಮ ಭಕ್ತಿಯ ಕಲೆಯನ್ನು ಬಗ್ಗಿಸಿರಲಿಲ್ಲ. ನಮ್ಮ ಭಾರತ ದೇಶಕ್ಕೆ ಏನಾದರೂ ವೈವಿಧ್ಯತೆಯ ಸ್ವಭಾವ ಏನಾದರೂ ಬಂದಿದ್ರೆ ಅದು ಎಲ್ಲಿಂದ ಬಂದಿದೆ ಅಂತಂದ್ರೆ ನಮ್ಮ ಹಳ್ಳಿಗಳ ಜನರಿಂದ ಬಂದಿದೆ. ನಮ್ಮ ಹಳ್ಳಿಗಳು ಆಚರಿಸುವ ವೈವಿಧ್ಯಮಯವಾದಂಥ ಜನಪದ ಆಚರಣೆಗಳಿಂದ ಬಂದಿದೆ. ಆದ್ದರಿಂದ ನಮ್ಮ ಜನ ಯೂನಿವರ್ಸಿಟಿಯಲ್ಲಿ ಕಲಿಯದೇ ಇದ್ದರು ನಮ್ಮ ಸಾಂಸ್ಕೃತಿಕ ಭವ್ಯವಾದಂಥ ವೈವಿಧ್ಯತೆಯನ್ನು ಕಾಯ್ಕೊಂಡು ಬಂದಿದೆ. ಅದು ಹೋಯ್ತು ಅಲ್ಲಿ ಮುಗಿಯಿತು. ಈಗ ಪುಟ್ಟದ ಇದು ಇದೆಯಲ್ಲ, ಪಂಢರಪುರ ಇದೆಯಲ್ಲ, ಪಂಢರಪುರದಲ್ಲಿ ಭಜನೆ ಹೋಯ್ತು ಅಂದ್ರೆ ಏನು ಉಳಿತದಲ್ಲಿ? ಏನಿರ್ತದಲ್ಲಿ ಇರ್ತದಂದ್ರೆ ಏನಾದ್ರೆ ಪಂಢರಪುರದ ಜೀವಾಳ ಯಾವುದು? ಭಜನೆ. ವಿಠ್ಠಲ ರುಕ್ಮಾಯಿಗೆ ಪ್ರೀತಿಯಾಗಿರೋದು ಭಜನೆಗೆ ಹೊರತು ಇನ್ನೊಂದು
ಊರಿಂದ ಕಲ್ತು ಬಂದು ಪ್ಯಾಂಟು ಶರ್ಟು ಟೈ ಹಾಕೊಂಡು ಹೋಗಿ ವಿಠಲ ಮುಂದೆ ನಿಂತರೆ ಏನು ಮಾಡೋದು? ಅದಕ್ಕೆ